ಹೆಲೋ ಗೈಸ್, ವೆಲ್ಕಮ್ ಟು ಕಂಪ್ಯೂಟರ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೊಬೈಲಿಂದ ಲ್ಯಾಪ್ಟಾಪ್ಗೆ ಹೇಗೆ ಫೈಲ್ ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಫಸ್ಟು ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್ ಬೇಕಾಗುತ್ತೆ. ಅದನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಬೇಕು, ಮತ್ತು ಫೋನಿಗೂ ಕನೆಕ್ಟ್ ಮಾಡಬೇಕಾಗುತ್ತೆ. ಫೋನಿಗೆ ಕನೆಕ್ಟ್ ಮಾಡಿದಾಗ ಈ ಥರ ಒಂದು ಆಪ್ಷನ್ ಬರುತ್ತೆ. ಆವಾಗ ನೀವು ಮೀಡಿಯಾ ಡಿವೈಸ್ ಅಂತ ಒತ್ತಬೇಕು. ನನ್ನ ಹತ್ರ ಫೋನ್ ಇಲ್ಲ, ಅದಕ್ಕೆ ಟ್ಯಾಬ್ ತೊಗೊಂಡಿದ್ದೀನಿ. ಫೋನ್ ಇದ್ದಿದ್ರೆ ಫೈಲ್ ಟ್ರಾನ್ಸ್ಫರ್ ಅಂತ ಬರುತ್ತೆ. ನೀವು ಆ ಆಪ್ಷನ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಫೈಲ್ ಎಕ್ಸ್ಪ್ಲೋರರಿಗೆ ಹೋಗಿ ಆ ಡಿವೈಸ್ ನೀವು ಯಾರಿಗೆ ಕನೆಕ್ಟ್ ಮಾಡಿದ್ದೀರಾ ಆ ಡಿವೈಸ್ ಹೆಸರಲ್ಲಿ ತೋರಿಸುತ್ತೆ. ಅದ್ರ ಇಂಟರ್ನಲ್ ಸ್ಟೋರೇಜ್ ತೋರಿಸುತ್ತೆ, ಅಥವಾ ನೀವು ಏನಾದರೂ ಮೆಮೊರಿ ಕಾರ್ಡ್ SD ಕಾರ್ಡ್ ಹಾಕೊಂಡಿದ್ರೆ ಅದು ಕೂಡ ಇಲ್ಲಿ ತೋರಿಸುತ್ತೆ. ಇವಾಗ ನನಗೆ ಇಂಟರ್ನಲ್ ಸ್ಟೋರೇಜ್ ಅಷ್ಟೇ ಇರೋದು, ಅದಕ್ಕೋಸ್ಕರ ಇಂಟರ್ನಲ್ ಸ್ಟೋರೇಜ್ಗೆ ಹೋಗ್ತೀನಿ. ನಿಮಗೆ ಯಾವ ಫೈಲಿಂದ ಯಾವ ಲ್ಯಾಪ್ಟಾಪ್ಗೆ ಫೋಟೋಸ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತೋ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನನಗೆ DCIM ಅಲ್ಲಿ ಬೇಕಾಗಿರುತ್ತೆ, ಅದಕ್ಕೆ ಆ ಆಪ್ಷನ್ನ ಕ್ಲಿಕ್ ಮಾಡಿದೆ. ನೀವು ಅಕಸ್ಮಾತ್ ಯಾವ್ದಾದ್ರು ಫೋಟೋಸ್, ಆಡಿಯೋ, ವಿಡಿಯೋ ಅಥವಾ ಡೌನ್ಲೋಡ್ ಮಾಡಿದರೆ ಡೌನ್ಲೋಡ್ ಆಪ್ಷನಲ್ಲಿ ಸಿಗುತ್ತೆ. ಅಥವಾ ವಾಟ್ಸಪ್ ಏನಾದರೂ ಮಾಡಿದರೆ ವಾಟ್ಸಪ್ ಇದರಲ್ಲಿ ಸಿಗುತ್ತೆ. ನನಗೆ ಈ ಫೈಲ್ ಇದು ಮಾಡಬೇಕಾಗಿತ್ತು, ಅದಕ್ಕೆ ಈ ಫೈಲ್ನ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಕ್ಲಿಕ್ ಮಾಡಿ ಕಾಪಿ ಅಂತ ಆದರೂ ಬರುತ್ತೆ. ಅದು ಲೆಫ್ಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಕಾಪಿ ಅಂತ ಆಪ್ಷನ್ ಸಿಗುತ್ತೆ, ಕಾಪಿ ಮಾಡ್ಬೋದು. ನಿಮಗೆ ಎಲ್ಲಿ ಆ ಫೋಟೋ ಅಥವಾ ಫೈಲ್ ಹಾಕಬೇಕೋ ಅದನ್ನು ಇಲ್ಲಿ ಹಾಕ್ಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು Ctrl+V ಅಂತ ಒತ್ಬೋದು. ಇಲ್ಲ ಲೆಫ್ಟ್ ಕ್ಲಿಕ್ ಒತ್ತಿ ಪೇಸ್ಟ್ ಅಂತ ಆದರೂ ಹೊಡಿಬೋದು. ನನಗೆ ವೀಡಿಯೋಸಲ್ಲಿ ಅದು ಆ ಫೋಟೋ ಹಾಕಬೇಕಾಗಿತ್ತು, ಅದಕ್ಕೆ ಅದು ಪೇಸ್ಟ್ ಮಾಡಿದ್ದೀನಿ. ಇವಾಗ ನನಗೆ ಒಂದಲ್ಲ ಜಾಸ್ತಿ ಫೋಟೋ ಸೆಲೆಕ್ಟ್ ಮಾಡಿ ಹಾಕಬೇಕು ಅಂದಾಗ ವಾಪಸ್ ನಿಮಗೆ ಯಾವ ಫೈಲಿಂದ ಫೋಟೋಸ್ ಬೇಕಾಗಿತ್ತೋ ಆ ಫೋಟೋಸ್ಗೆ ಹೋಗಿ ಕಂಟ್ರೋಲ್ ಇಟ್ಕೊಂಬಿಟ್ಟು ಕಂಟ್ರೋಲ್ ಪ್ರೆಸ್ ಮಾಡಿಬಿಟ್ಟು ನಿಮಗೆ ಯಾವ್ಯಾವ ಫೈಲ್ಸ್ ಬೇಕೋ ಆ ಫೈಲ್ಸ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ Ctrl+C ಒತ್ತಿದಾಗ ಒತ್ತಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ಬೋದು. ನನಗೆ ವೀಡಿಯೋಸಲ್ಲಿ ಹಾಕಬೇಕಾಗಿತ್ತು, ಅದಕ್ಕೆ ವೀಡಿಯೋಸ್ ತೊಗೊಂಡಿದ್ದೀನಿ. ಪೇಸ್ಟ್ ಆಗುತ್ತೆ ಅದು. ನೋಡಿ 4 ಫೈಲ್ಸು ಬಂದಿದೆ ಇಲ್ಲಿ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಇದು ಅವ್ರಿಗೂ ಬೇಕಾಗಿದ್ದಿದ್ರೆ ಇದು ಹೆಲ್ಪ್ ಆಗುತ್ತೆ.